ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಷಾಸ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ಒಂದು ಸುಖ ನೆಮ್ಮದಿ, ಮೊದಲನೇದಾಗಿ ದುಡ್ಡು ಲಕ್ಷ್ಮಿ ಒಲಿಯೋದಕ್ಕೋಸ್ಕರ ಅಂತ ಮೇನ್ ರೀಸನ್ ಆಗಿದೆ ಈ ಹಬ್ಬನ ಆಚರಣೆ ಮಾಡೋದು. ಇದು ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ವ್ರತ ಅಂತ ಪೂಜಿಸ್ತಾರೆ. ಸೊ ಆಗಿನ ಕಾಲದಿಂದನೂ ವ್ರತ ಅಂತಲೇ ಜಾಸ್ತಿ, ಇತ್ತೀಚೆಗೆ ಬರ್ತಾ ಅದು ಹಬ್ಬ ಆಗಿ ಕನ್ವರ್ಟ್ ಆಗಿ ಡೆಕೋರೇಷನ್ಸ್ ಥರ ಆಗಿಬಿಟ್ಟಿದೆ. ಸೊ ನಾನು ನೈಟೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಸ್ಯಾರಿ ಡ್ರೆಪ್ ಹೆಂಗೆ ಉಡ್ಸೋದು, ತುಂಬ ವರ್ಷ ಆಲ್ಮೋಸ್ಟ್ ನಾನು 3 ವರ್ಷ ಆಗೋಯಿತು ಸೀರೆ ಉಡ್ಸೋದು ಹೇಗೆ ಅಂತ ಮರ್ತೋಗ್ಬಿಟ್ಟಿದ್ದೆ. ಆಲ್ಮೋಸ್ಟ್ 3 ಅವರ್ ನಾನು ತೊಗೊಂಡಿದ್ದೀನಿ ಆ ಸೀರೆ ಹೇಗೆ ಉಡ್ಸೋದು ಅಂತ ಕಲ್ತ್ಕೊಳ್ಳೋಕ್ಕೇ. ಯಾಕೆಂದರೆ 3 ವರ್ಷ ಆಗೋಯ್ತಲ್ಲ, ಸೊ ಮರ್ತೋಗ್ಬಿಟ್ಟಿದ್ದೀನಿ ಹೆಂಗೆ ಉಡ್ಸೋದು ಅಂತ. ಆವಾಗ ಪ್ರತಿ ವರ್ಷ ಮಾಡ್ತಿದ್ದೆ. ಇದಾದಮೇಲೆ ಮರ್ತೋಗಿದ್ರಿಂದ ನನಗೆ ತುಂಬಾ ಕಷ್ಟ ಆಯಿತು ಸೀರೆ ಉಡ್ಸೋಕ್ಕೆ. ಆಮೇಲೆ ಇದು ಬಳೆ ಹೇಗೆ ಹಾಕೋದು ಅಂತ ನೋಡಿಬಿಟ್ಟು ಹೆಂಗೆ ಕಾಣುತ್ತೆ ಅಂತ ನೋಡಿ ನಾನು ಒಂದು ವಿಡಿಯೋ ಮಾಡಿಕೊಂಡೆ, ಹೇಗೆ ಕಾಣುತ್ತೆ ನೋಡೋಣ ಅಂತ. ಹಾಗೆ ಫೈನಲಿ ಎಕ್ಸಾಕ್ಟು 4 ಗಂಟೆ ಅಷ್ಟೊತ್ತಿಗೆ ಪೂಜೆಗೆ ರೆಡಿ ಆಯಿತು. ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆ ದೇವರು, ನಮ್ಮ ಮನೆ ವರಮಹಾಲಕ್ಷ್ಮಿ. ನನಗಂತೂ ತುಂಬ ಖುಷಿಯಿಂದ ಹಬ್ಬ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ನಾನು ಮಾಡಿದಂಥ ಪೂಜೆ. ಇದಾಗ ನಮ್ಮ ಅಮ್ಮನೂ ಕೂಡ ನೈಟ್ ಬೆಳಗಿನ ಜಾವ 6 ಗಂಟೆ ಅಷ್ಟರಲ್ಲಿ ಪೂಜೆ ಆಗಬೇಕು ಅಂತ ಒಂದು ಟೈಮಿಂಗ್ ಬೇರೆ ಹೇಳ್ಬಿಟ್ಟಿದ್ರು. ಸೊ ಆ ಟೈಮ್ ಒಳಗಡೆ ನಾವು ಪೂಜೆ ಮಾಡಬೇಕಾಗಿದ್ದರಿಂದ ಅಷ್ಟೊತ್ತಿಗೆ ನೈಟೆಲ್ಲ 1 ಸೆಕೆಂಡ್ ಕೂಡ ಮಲಗಿಲ್ಲ, ನಾನಾಗಲಿ ಅಮ್ಮ ಆಗಲಿ ಮಲಗಿಲ್ಲ. ನೈಟೆಲ್ಲ ಕೂತ್ಕೊಂಡು ಡೆಕೋರೇಷನ್ಸ್ದಾಗಿರ್ಬೋದು, ಏನೇನು ಐಟಮ್ ಬೇಕು ಎಲ್ಲ ಒಂದು ಪೂರ್ತಿ ಪರಿಪೂರ್ಣವಾಗಿ ಮಾಡಬೇಕು ಅಂತ ಅಮ್ಮ ಹೇಳಿದ್ರಿಂದ ಅದೇ ಪ್ರಕಾರ ಮಾಡ್ಕೊಂಡು ಹೋದ್ವಿ. ನೋಡಿ ಕೊನೆಯದಾಗಿ ಈ ಥರ ಔಟ್ಲುಕ್ ಬಂದಿದೆ. ನನಗನ್ಸುತ್ತೆ ಇಷ್ಟ ಆಗಿದೆ ಅಂತ. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಮಮತಾ ಮ್ಯಾಮ್ ಮನೆಗೆ ಹೋಗಬೇಕು ಅಂತ ಅವ್ರು ಕರೆದಿದ್ರು, ಇನ್ವೈಟ್ ಮಾಡಿದರು. ನಮಗೆ ವರಮಹಾಲಕ್ಷ್ಮಿ ಕೂರಿಸ್ತಿದ್ದೀವಿ ಬನ್ನಿ ಊಟಕ್ಕೆ ಅಂತ ಕರೆದಿದ್ದು. ಸೊ ಹಾಗೆ ಸರಿ ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಮಮತಾ ಮ್ಯಾಮ್ ಮನೆಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಆಗೋಗಿತ್ತು ಮಮತಾ ಮ್ಯಾಮ್ ಮನೆಗೆ ಹೋಗೋ ಅಷ್ಟೊತ್ತಿಗೆ. ಸೊ ಅಲ್ಲಿಂದ ನೆಕ್ಸ್ಟ್ ಮಮತಾ ಮ್ಯಾಮ್ ಮನೆಗೆ ಹೋದ್ಮೇಲೆ ನಮ್ಮ ಮನೇಲಿ ಯಾರೂ ಇರಲಿಲ್ಲ ಅಂತ ನಮ್ಮ ಪುಟಾಣಿನ ಬೇರೆ ಕರ್ಕೊಂಡು ಹೋಗಿದ್ದೆ. ನೋಡಿ ಹೇಗೆ ನೋಡ್ತಿದ್ದೆ, ನಾನು ಯಾರ ಹತ್ರನೂ ಮಾತಾಡಿಲ್ಲ ಅಲ್ಲಿ ಮಮತಾ ಮ್ಯಾಮ್ ಮನೇಲಿ. ಪಾಪ ಅರಸಿ ಮೇಡಮ್ ಕರಿತಾನೇ ಇದ್ದಾರೆ, ಆದರೂ ಅವ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ. ನೋಡಿ ಮಮತಾ ಮ್ಯಾಮ್ ಮನೇಲಿ ಅವ್ರು ಕೂರಿಸಿರೋಂಥ ವರಮಹಾಲಕ್ಷ್ಮಿ ಇದು. ಅವರು ಅಷ್ಟೇ ಬೆಳಗಿನ ಜಾವ ಪೂಜೆ ಮಾಡೋಕ್ಕಾಗಿಲ್ಲ ಅಂತ ಅವ್ರಿಗೆ. ಸೊ ಅದಕ್ಕೋಸ್ಕರ ಆಫ್ಟರ್ನೂನ್ ಪೂಜೆ ಮಾಡಿದ್ರು. ನಾನು ಸೀರೆ ಬೇರೆ ಉಟ್ಕೊಬಿಟ್ಟಿದ್ದೀನಿ, ಮಗುನ ಬೇರೆ ಕರ್ಕೊಬಂದ್ಬಿಟ್ಟಿದ್ದೀನಿ. ನನಗೆ ಅನ್ಕಂಫರ್ಟಬಲ್ಲು. ಅವ್ನು ಬೇರೆ ಮುಖ ನಿದ್ದೆ ಮಾಡೋ ಮುಖ ಅವನಿಗೆ ಏನು, ನನಗಂತೂ ಸಾಕಾಗೋಯ್ತು ಮಾತ್ರ. ಅವ್ನು ಎತ್ಕೊಂಡು ಹೋಗ್ಬಿಟ್ಟು ನೋಡಿ ಹೆಂಗೆ ನೋಡ್ತಾನೆ. ಯಾರ ಹತ್ರನೂ ಹೋಗ್ತಾ ಇಲ್ಲ, ನನ್ನ ಹತ್ರ ಬಿಟ್ಟರೆ ಯಾರ ಹತ್ರ ಹೋಗ್ತಾ ಇಲ್ಲ. ಒಬ್ಬರು ಅಟ್ಲೀಸ್ಟ್ ಮಾತಾಡ್ಸೋಕೆ ಹೋದ್ರೇ ಅಳ್ತಾ ಇದ್ದಾನೆ ಅವನು, ಏನಕ್ಕೆ ಅಂತಲೇ ಗೊತ್ತಿಲ್ಲ ನನಗೆ. ಯಾರು ನೋಡಿ ಅವ್ರು ಕರೀತಾ ಇದ್ದಾರೆ ಪಾಪ ಅರಸಿ ಮೇಡಮ್, ಆದರೂ ಹೋಗ್ತಿಲ್ಲ ಅವನು. ಅವ್ನು ಮೂತಿ ಊದಿಸ್ಕೊಂಡು ಕೂತವ್ನು, ಯಾರ ಹತ್ರ ಕರೆದ್ರೆ ಸಾಕು ಮೂತಿ ಊದಿಸ್ಕೊಂಡು ಕೂತಿದ್ದಾನೆ, ಏನಕ್ಕೆ ಅಂತಲೇ ಗೊತ್ತಿಲ್ಲ. ಹಾಗೆ ಬಾಬು ಸರ್ ಬಂದಿದ್ದಾರೆ, ಇನ್ನು ಉದಯ್ ಸರ್ ಬಂದಿರಲಿಲ್ಲ. ನಾವು 3 ಜನ ಮಾತ್ರ ಹೋಗಿದ್ವಿ. ಅವ್ರು ಮಮತಾ ಮೇಡಮ್, ಅವ್ರ ಅಮ್ಮ ಮತ್ತು ಅವ್ರ ಮಗ ರಾಹುಲ್ ಅಂತ. ನಾವು 2 ಜನನೇ ಹೋಗಿದ್ದು. ಇದು ಉದಯ್ ಸರ್ ಆಮೇಲೆ ಬಂದರು, ಆಮೇಲೆ ಜಾಯ್ನ್ ಆದರು. ಅವ್ರು ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಬಂದರು ಅಲ್ಲಿ ಮಮತಾ ಮೇಡಮ್ ಮನೆಗೆ. ಯಾರ ಹತ್ರನೂ ಹೋಗಿಲ್ಲ. ನೋಡಿ ಹೆಂಗೆ ನೋಡ್ತಿದ್ದಾನೆ ಗುರಾಯಿಸ್ಕೊಂಡು. ನೆಕ್ಸ್ಟ್ ಅಲ್ಲಿಂದ ಉದಯ್ ಸರ್ ಬಂದರು. ಉದಯ್ ಸರ್ ಬಂದಾಗ ಅವ್ರ ಕೆಲಸದಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು, ಫೋನ್ ನೋಡ್ಕೊಂಡು ಕೂತಿದ್ರು ಬಾಬಾ. ಬನ್ನಿ ಒಂದು ಮಮತಾ ಮೇಡಮ್ ಮನೆ ಔಟ್ಲುಕ್ ತೋರಿಸ್ತೀನಿ, ಅವ್ರದ್ದು ವರಮಹಾಲಕ್ಷ್ಮಿ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಮೇಡಮು. ಈ ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿನ ಕೂರಿಸ್ತಾರೆ. ಅದೊಂದು ನೋಡೋದೇ ಚೆಂದ ಇವತ್ತಿನ ದಿನ. ಸೊ ಎಲ್ಲರಿಗೂ ಆ ದೇವಿ ಲಕ್ಷ್ಮಿ ಒಲಿದು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ಪಾಪ ನೋಡಿ ಮಲ್ಕೊಂಡೇ ಬಿಟ್ಟಿದ್ದಾನೆ ಪಾಪ. ನನಗೆ ಮಮತಾ ಮ್ಯಾಮ್ ಮನೇಲಿ ಕೂರಿಸಿದ್ದು ಕೂಡ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕೂರಿಸಿದ್ದಾರೆ ಅವರು ವರಮಹಾಲಕ್ಷ್ಮಿನ. ಎಲ್ಲ ಕೆಲಸ ಇತ್ತು ಪಾಪ, ಆದರೂ ರಜಾ ಹಾಕಿ ಒಬ್ಬೊಬ್ಬರು ಹಾಫ್ ಡೇ ರಜಾ, ಒಬ್ಬೊಬ್ಬರು ಫುಲ್ ಡೇ. ನಮಗೂ ನಾರ್ಮಲ್ ಲೀವೇ ಇದೆ. ಎಲ್ಲರೂ ರಜಾ ಹಾಕಿ ಬಂದಿರು ಪಾಪ, ಮುಗಿಸ್ಕೊಂಡು ಬೇಗ ಹೋಗಬೇಕು ಅಂದ್ಬಿಟ್ಟು ಬಂದಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಮಮತಾ ಮೇಡಮ್ ಮನೇಲಿ ಕೂರಿಸಿದ್ದು. ಅಮ್ಮ ಕೂಡ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅವ್ರು ಹಾಕಿರೋಂಥದ್ದು ಹಾರ ನೋಡಿ, ಕಮಲದ ಹೂವು, ಮಲ್ಲಿಗೆ ಹೂವೊಂದು, ಅದು ನೋಡೋಕೆ ಇಷ್ಟು ಚೆನ್ನಾಗಿದೆ. ಅದ್ರ ಬೆಲೆ ಕೇಳಿದ್ರೆ ಯಪ್ಪ ಅನಿಸುತ್ತೆ. 2,000 ರೂಪಾಯಿ ಕೊಟ್ಟು ಆ ಹೂವನ ಹಾರನ ತಂದಿದ್ದಾರೆ. ಹಬ್ಬ ಟೈಮ್ ಬಂದರೆ ಸಾಕು ಎಲ್ಲ ಕಡೆ ಹೂಗಳ ಬೆಲೆನ ಕೇಳೋಕ್ಕೆ ಆಗಲ್ಲ, ಅಷ್ಟು ರೇಟು. 2,000 ರೂಪಾಯಿ. ದೇವರೇ, ನಮ್ಗಳಿಗೆ ಸಂಬಳನೂ ಜಾಸ್ತಿ ಮಾಡಲ್ಲ. ಸಂಬಳ ಜಾಸ್ತಿ ಮಾಡಿದ್ರೆ ಅಟ್ಲೀಸ್ಟ್ ಹೇಗೋ ನಾವೆಲ್ಲ ಚೆನ್ನಾಗಿ ಮಾಡ್ಬೋದು ಹಬ್ಬನ. ಸಂಬಳನೂ ಜಾಸ್ತಿ ಮಾಡಲ್ಲ. ಈ ಕಡೆ ಬೆಲೆಗಳು ಏರ್ತಾನೆ ಇದೆ, ಏನು ಮಾಡಬೇಕಂತಲೇ ಗೊತ್ತಾಗಲ್ಲ ಒಂದೊಂದು ಸಲ. ಹಬ್ಬ ಮಾಡೋದೇ ಬೇಡವನಪ್ಪ ಅಂತ ಅನ್ನಿಸ್ಬಿಡುತ್ತೆ. ಆದರೂ ಆವಾಗಿಂದ ಪಾಲಿಸ್ಕೊಂಬಂದಿರೋಂಥ ಸಂಪ್ರದಾಯನ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಕಷ್ಟ ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ನಡ್ಸ್ಕೊಂಡು ಹೋಗ್ತಾರೆ. ಹೇಗೋ ಎಲ್ಲ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ಏನೂ ಮಾಡೋಕ್ಕಾಗಲ್ಲ.
ಸೊ ಅಲ್ಲಿಂದ ವಾಪಸ್ ಮನೆಗೆ ಬಂದು ರೆಸ್ಟ್ ತೊಗೊಂಡು ಸ್ವಲ್ಪ ನಮ್ಮ ಮನೆಯಲ್ಲೂ ಪ್ರಸಾದ ಆಗಲಿ ಅಡುಗೆ ಆಗಲಿ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡು ಇದು ಸಂಜೆ 6 ಗಂಟೆಲಿ ಪೂಜೆ ಮಾಡಿರೋಂಥದ್ದು. ಸೊ ಪೂಜೆ ಮಾಡಿ ಸ್ವಲ್ಪ ತಂಗಿ ಟಿ ವಿ ನೋಡ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.